ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ವಿಡಿಯೋ ತುಂಬ ಚೆನ್ನಾಗಿದೆ. ಬಸಪ್ಪನವರ ಆಗಮನ ಮತ್ತು ಹೋಮದ ದೃಶ್ಯ ನೋಡಿ, ಅಮ್ಮನವರ ಪೂಜಾ ದೃಶ್ಯ ಇಲ್ಲಿದೆ. ನೀವೇ ಪೂರ್ತಿ ವಿಡಿಯೋ ನೋಡಿ. ಇಂದು ಗುರುಪೂರ್ಣಿಮಾ ಹುಣ್ಣಿಮೆ ಪ್ರಯುಕ್ತ ಮಂಡ್ಯ ತಾಲೂಕು ಸೂನಗಹಳ್ಳಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯಕ್ಕೆ ಬಸಪ್ಪನವರು ಆಗಮಿಸ್ತಾ ಇರೋದು. ಈ ಥರ ವಿಡಿಯೋ ಮತ್ತಷ್ಟು ಬೇಕು ಅಂತಂದರೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಕೊಡಿ. ತಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಇಂದು ಗುರುಪೂರ್ಣಿಮಾ ಹುಣ್ಣಿಮೆ ಪ್ರಯುಕ್ತ ಮಂಡ್ಯ ತಾಲೂಕು ಸೂನಗಹಳ್ಳಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯಕ್ಕೆ ಬಸಪ್ಪನವರು ಆಗಮಿಸ್ತಾ ಇರೋದು. ಸೋನಗಹಳ್ಳಿಯ ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ ಗುರುಪೂರ್ಣಿಮಾ ಹೋಮ ನಡೀತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಕೊಡಿ. ಯಾಕೆಂದರೆ ಈ ಥರ ಹಲವಾರು ವೀಡಿಯೋಗಳು ನಿಮ್ಮ ನೋಡಬೇಕು ಅಂತಂದರೆ ಫ್ರೀ ಸಬ್ಸ್ಕ್ರೈಬ್ ಇರ್ತದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅವರು ಈ ವಿಡಿಯೋ ನೋಡಿ ತಾಯಿ ಆಶೀರ್ವಾದ ಪಡ್ಕೊಳ್ಳಿ. ಏಕೆಂದರೆ ನೀವು ಕೆಲಸಕ್ಕೆ ಹೋಗಿರ್ತೀರ, ಬರೋಕ್ಕಾಗಿರಲಿಲ್ಲ, ಇಲ್ಲೇ ನೋಡಿ ತಾಯಿ ಆಶೀರ್ವಾದ ಪಡ್ಕೊಳ್ಳಿ. ಅದಕ್ಕೆ ಈ ಥರ ವಿಡಿಯೋ ಬೇಕು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ವಿಡಿಯೋ ಪೂರ್ತಿ ನೋಡಿ. ವಿಶೇಷವಾಗಿದೆ ವಿಡಿಯೋ, ವಿಶೇಷ ದೃಶ್ಯಗಳಿವೆ, ಮಿಸ್ ಮಾಡ್ಕೋಬೇಡಿ. ಪೂರ್ತಿ ವಿಡಿಯೋ ನೋಡಿ. ಇದೇ ಗುರು ಪೂರ್ಣಿಮೆ ಅಂಗವಾಗಿ ಶ್ರೀ ಕ್ಷೇತ್ರ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯ. ಈ ದೇವಾಲಯ ಇರೋದು ಮಂಡ್ಯ ತಾಲೂಕು ಸೂನಗಹಳ್ಳಿ ಗ್ರಾಮದಲ್ಲಿ. ಮೂಲ ದೇವಾಲಯ ಗ್ರಾಮದ ನಡುವೆ ಇದೆ. ಪ್ರತಿ ಹುಣ್ಣಿಮೆಯಲ್ಲಿ ಇದೇ ರೀತಿ ಒಂದೊಂದು ಹುಣ್ಣಿಮೆಯಲ್ಲಿ ಒಂದೊಂದು ರೀತಿ ಹೋಮಗಳು ನಡೀತವೆ. ಮತ್ತು ಬಂದಂಥ ಭಕ್ತಾದಿಗೆಲ್ಲ ಇಲ್ಲಿ ಅನ್ನಪ್ರಸಾದ ಇರ್ತದೆ, ಅನ್ನದಾಸೋಹ. ಬನ್ನಿ, ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಹೋಮದಲ್ಲಿ ಪಾಲ್ಗೊಳ್ಳಿ. ಯಾರು ಬೇಕಾದರೂ ಹೋಮದಲ್ಲಿ ಪಾಲ್ಗೊಳ್ಬೋದು. ಬಂದಂಥ ಎಲ್ಲ ಭಕ್ತಾದಿಗಳ ಕೈಲಿ 108 ಹೋಮದ ದ್ರವ್ಯಗಳನ್ನು ಸ್ಪರ್ಶ ಮಾಡಿಸಿ ಹೋಮಕ್ಕೆ ಅರ್ಪಣೆ ಮಾಡಲಾಗುತ್ತೆ ಇಲ್ಲಿ. ಆದ್ದರಿಂದ ಹೇಳ್ತಾ ಇದ್ದೀನಿ ನೋಡಿ. ಕಂಚಿ ವರದರಾಜಸ್ವಾಮಿ ಬಸಪ್ಪನವರು ಇಲ್ಲೇ ದೇವಾಲಯದ ಪಕ್ಕ ಅವರ ದೇವಾಲಯ ಕೂಡ ಇದೆ. ಅವರ ಬಸವಣ್ಣನವರು ಕೂಡ ಇದ್ದಾರೆ ಇಲ್ಲಿ. ಪ್ರತಿ ಹುಣ್ಣಿಮೆ ಹೋಮದಲ್ಲೂ ಕೂಡ ಅವರು ಆಗಮಿಸ್ತಾರೆ ಇಲ್ಲಿಗೆ. ಬಂದಂಥ ಭಕ್ತಾದಿಗಳಿಗೆಲ್ಲ ಅವರು ಕೂಡ ಆಶೀರ್ವಾದ ಮಾಡ್ತಾರೆ. ಬನ್ನಿ, ಆಶೀರ್ವಾದ ಪಡೀರಿ, ತಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ವಿಶೇಷ ದೃಶ್ಯಗಳನ್ನ ವೀಕ್ಷಣೆ ಮಾಡೋಣ. ಯಾಕೋ ಬಸವಣ್ಣನವರು ಬಿರ್ಸಾಗಿದ್ದಾರೆ. ದೇವಾಲಯದ ಕ್ಷೇತ್ರದ ಕಮಿಟಿ ಮುಖಂಡರುಗಳನ್ನ ಅವರು ಏನೋ ವಿಚಾರವಾಗಿ ಅವರನ್ನು ಕೇಳಲು ಬಯಸ್ತಿದ್ದಾರೆ. ಅದಕ್ಕಾಗಿ ದೇವಾಲಯದ ಆವರಣದಲ್ಲೆಲ್ಲ ಅವರು ಓಡಾಡ್ತಿದ್ದಾರೆ. ಹಾಗೆ ನೋಡಿ ಏನು ಅಂತ ತಿಳ್ಕೊಳ್ಳಿ. ಪೂರ್ತಿ ನೋಡಿದ್ರೆ ಏನು ಅಂತ ಗೊತ್ತಾಯ್ತದೆ. ಪೂರ್ತಿ ನೋಡಿ ಆಶೀರ್ವಾದ ಪಡ್ಕೊಂಡು ಪಾವನರಾಗಿ ಅಂತ ಹೇಳ್ತಾ ಇದ್ದೀನಿ. ಪೂರ್ತಿ ನೋಡಿ. ಅಷ್ಟಾಗಿ ಸ್ವಲ್ಪ ಮಾಡ್ತೀವಿ. ಮೀಟಿಂಗ್
ಪೂಜೆ ಮಾಡಿಸ್ಕೊಬ ಪೂಜೆ ಮಾಡಿಸ್ಕೊ ನಾವು ಮಾಡ್ತೀವ ಎಲ್ಲ ನಾವು ಈ ರೀತಿ ಹೆಂಗ್ ಮಾಡಿದ್ರೆ ಮಾಡ್ಕೊತೀವ ಖಂಡಿತ ಮಾಡ್ಕೋಬೇಕು ನೀವು ಏನು ಮಾಡ್ತೀರೋ ಅದು ನಿಮ್ಗೆ ಸೇರ್ಕೊಂಡು ಸಹಕಾರ ಇದ್ರೆ ಸಾಕು ನಾವು ಮಾಡ್ತೀವಿ ಏನು ನಡ್ಕೊಳ್ತಿದ್ರು ಪೂರ್ವಿಕರು ಹೆಂಗೆ ಮಾಡ್ಕೊಳ್ತಿದ್ರು ಅದು ಮಾಡ್ಕೊಳ್ತೀವಿ ಯಾವುದು ತಪ್ಪಲ್ಲ ನೀವು ಸೇವೆ ಮಾಡಿದ್ರೆ ಅದು ಇರೋದು ನಾವು ಬರ್ತೀವಪ್ಪ ಜನಗಳಿದ್ರಲ್ಲ ಬಂದಿವಿ ದೇವ್ರು ಮಾಡ್ತಿದ್ರಲ್ಲ ಬಸಪ್ಪ ಮಾಡ್ತೇವೆ ನೀವು ನಮ್ಮ ಇಲ್ಲಿ ಮಂಗಳವಾದ್ಯ ನುಡಿಸೋರ ಬೇಡಿಕೆಯನ್ನು ಬಸಪ್ಪನವರು ಆಲಿಸ್ತಾ ಇದ್ದಾರೆ ನೋಡಿ. ಈಗ ಹೋಮದ ಮುಂದೆ ಪೂಜೆಯನ್ನು ಸ್ವೀಕಾರ ಮಾಡ್ತಿದ್ದಾರೆ ವರದರಾಜ ಬಸವಣ್ಣನವರು ನೋಡಿ. ಬಹಳ ಅದ್ದೂರಿಯಾಗಿ ಹೋಮ ನಡೀತಾ ಇದೆ. ತಾಯಿಯ ಪಾದ, ದೇವಾಲಯದ ಮುಂದೆ ಇರುವ ಗರುಡಗಂಬ, ಹೋಮಕ್ಕೆ ಉಪಯೋಗಿಸುವ ಅರ್ಪಣೆ ಮಾಡುವ ಗಿಡಮೂಲಿಕೆಗಳು, ದ್ರವ್ಯಗಳು, 108 ದ್ರವ್ಯಗಳು ನೋಡಿ. ಎಲ್ಲ ಭಕ್ತರಿಂದ ಹಸ್ತಸ್ಪರ್ಶ ಮಾಡಿಸಿ ಹೋಮಕ್ಕೆ ಆ 108 ದ್ರವ್ಯಗಳನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ಕೊನೆಯ ಹಂತಕ್ಕೆ ಬರ್ತಾ ಇದೆ ಹೋಮ. ಇದೆಲ್ಲ ಮುಗಿದ ನಂತರ ಪೂರ್ಣಾಹುತಿ ನಡೀತದೆ. ಪೂರ್ಣಾಹುತಿ ನಡೆದ ನಂತರ ದೇವರ ಕಳಸ ದೇವಾಲಯದ ಸುತ್ತ ಪ್ರದಕ್ಷಿಣೆ ಬರಲಿದೆ. ವರದರಾಜ ಸ್ವಾಮಿ ಬಸಪ್ಪರ ಸಮ್ಮುಖದಲ್ಲಿ ಜೊತೆಯಲ್ಲಿ ನಂತರ ಅಮ್ಮನವರ ಗರ್ಭಗುಡಿ ಪ್ರವೇಶ ಮಾಡಲಿದೆ ಕಳಸ. ನಂತರ ಅಮ್ಮನವರಿಗೆ ಬಸವಣ್ಣನವರ ಸಮ್ಮುಖದಲ್ಲಿ ವಿವಿಧ ರೀತಿಯ ಆರತಿಗಳು ನಡೆಯಲಿವೆ. ಹಾಗೆ ಇಲ್ಲಿ ಜೋಡಿ ಕಾಮಧೇನುಗಳಿವೆ, ಸುಂದರವಾಗಿವೆ, ಮುಗ್ಧವಾಗಿವೆ, ಅದ್ಭುತವಾಗಿವೆ ನೋಡಿ. ಬಸವಣ್ಣನವರ ಸಮ್ಮುಖದಲ್ಲಿ ಪೂರ್ತಿ ಆಗ್ತಾ ಇದೆ ಹೋಮ. ಪೂರ್ತಿ ನೋಡಿ ವಿಡಿಯೋನ. ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾಗಿ, ಬಸವಣ್ಣನವರ ಆಶೀರ್ವಾದಕ್ಕೆ ಪಾತ್ರರಾಗಿ ನೋಡಿ. ಅಗ್ನಿದೇವ ಅಗ್ನಿಕುಂಡದಲ್ಲಿ ಯಾವ ರೀತಿ ಪ್ರಜ್ವಲಿಸ್ತಿದ್ದಾರೆ ನೋಡಿ. ಅಮ್ಮನವರು ಕೂಡ ಅಲಂಕಾರಗೊಂಡಿದ್ದಾರೆ. ಅಲ್ಲಿ ಹೋಮ ಮುಗಿಯುವ ತನಕ ಒಳಗಡೆ ಭಕ್ತರಿಗೆ ಪ್ರವೇಶವಿಲ್ಲ, ಆದ್ದರಿಂದ ಖಾಲಿಯಾಗಿದೆ. ಜೋಡಿ ಕಾಮಧೇನುಗಳು ಹೋಮವನ್ನು ವೀಕ್ಷಣೆ ಮಾಡ್ತಾವೆ. ಇಲ್ಲಿ ಪ್ರತಿ ಹುಣ್ಣಿಮೆಯಲ್ಲಿ ಇದೇ ರೀತಿ ಹೋಮ ನಡೀತದೆ. ಪ್ರತಿ ಹುಣ್ಣಿಮೆಯಲ್ಲಿ ಯಾರು ಬೇಕಾದರೂ ಹೋಮದಲ್ಲಿ ಬಂದು ಪಾಲ್ಗೊಳ್ಳಬಹುದು. ಎಲ್ಲರಿಗೂ ಮುಕ್ತ ಅವಕಾಶವಿದೆ. ಹೋಮದಲ್ಲಿ ಪಾಲ್ಗೊಂಡ್ರೆ ಸಕಲ ದೋಷಗಳು ನಿವಾರಣೆ ಆಗ್ತವೆ ಅಂತ ಪುರಾಣ ಹೇಳ್ತದೆ. ಅದಕ್ಕೆ ವೈಜ್ಞಾನಿಕವಾಗಿ ಹೋಮದಿಂದ ಬರುವಂತಹ
ಹೊಗೆಯಿಂದ ಪರಿಸರ ಕೂಡ ಶುದ್ಧಗೊಳ್ತದೆ ಅಂತ ವೈಜ್ಞಾನಿಕ ಹಿನ್ನೆಲೆ ಕೂಡ ಇದೆ. ನೋಡಿ, ಭಕ್ತರೆಲ್ಲ ಸುತ್ತ ನಿಂತು ಯಾವ ರೀತಿ 108 ದ್ರವ್ಯಗಳನ್ನ ಸ್ಪರ್ಶ ಮಾಡಿ ಅಲ್ಲಿ ಪೂಜಾರಪ್ಪರ ಕೈಲಿ ಕೊಡ್ತಾ ಇದ್ದಾರೆ. ಕೊನೆಯದಾಗಿ ಅವರು ಹೋಮಕ್ಕೆ ಅದನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ತಾಯಿ ಈಚಲಮಾರದವ್ವ ಪಕ್ಕದಲ್ಲೇ ಅವರು ಕೂಡ ಇದ್ದಾರೆ. ಎಲ್ಲಮ್ಮನವರ ವೃಕ್ಷ, ವಾಸ ವೃಕ್ಷ ಅದು. ಅಮ್ಮನವರು ವಾಸ ಮಾಡ್ತಕ್ಕಂಥ ವೃಕ್ಷ ಈಚಲಮರ ಅಂತ ಹೇಳ್ತಾರೆ ಪೂರ್ವಿಕರು. ಅದರಿಂದ ಅದು ಕೂಡ ಅಲ್ಲೇ ಸುಮಾರು 50 ವರ್ಷಗಳ ಮೇಲಾಗಿದೆ ಮರಕ್ಕೆ. ಅದು ಕೂಡ ಇದೆ ಅಲ್ಲಿ. ವರ್ಷಕ್ಕೆ ಒಂದು ಬಾರಿ ಭರ್ಜರಿಯಾಗಿ ಫಲವನ್ನು ಕೂಡ ನೀಡ್ತದೆ. ಅದು ಈಚಲ ಹಣ್ಣು ತುಂಬ ವಿಶಿಷ್ಟವಾಗಿರ್ತದೆ. ಖರ್ಜೂರದ ಮೂಲ ಜಾತಿ ನಾಟಿ ಖರ್ಜೂರ ಅಂತಲೇ ಹೇಳ್ಬೋದು. ಇಲ್ಲಿ ಬೇಸಿಗೆಗಾಲದಲ್ಲಿ ಹಣ್ಣು ಬಿಡ್ತದೆ. ಎಲ್ಲ ಪಶು ಪಕ್ಷಿಗಳಿಗೆ, ಮನುಷ್ಯರಿಗೆ ಅದು ಫಲವನ್ನು ನೀಡ್ತದೆ. ಹೋಮ ಮಂತ್ರದ ಜೊತೆ ಪೂರ್ಣಗೊಳ್ತಾ ಇದೆ. ಮಂತ್ರ ಘೋಷಣೆ ಜೊತೆ ದೊಡ್ಡ ಪೂಜಾರಪ್ಪರ ಜೊತೆ ಚಿಕ್ಕ ಪೂಜಾರಪ್ಪರು ಕೂಡ ಸಹಾಯದಲ್ಲಿ ತೊಡಗಿದ್ದಾರೆ. ಈಗ ಪೂರ್ಣಾಹುತಿಗೆ ಸಿದ್ಧತೆ ನಡೀತಾ ಇದೆ. ರೇಷ್ಮೆ ವಸ್ತ್ರದ ಒಳಗೆ ಹಲವಾರು ದ್ರವ್ಯಗಳನ್ನ ಇಟ್ಟು ಗಂಟು ಕಟ್ಟಿ ಮಂತ್ರದ ಜೊತೆ ಅದನ್ನು ಹೋಮಕ್ಕೆ ಸಮರ್ಪಣೆ ಮಾಡಲಾಗುತ್ತೆ. ವಿಡಿಯೋ ಒಂದು ಸ್ವಲ್ಪ ಲೆಂತಿಯಾಗಿದೆ, ಪೂರ್ತಿ ನೋಡಿ ವಿಡಿಯೋನ. ಏಕೆ ಅಂದರೆ ಟೈಮ್ ಸಿಗಲ್ಲ ನಮ್ಮ ಈ ರೀತಿ ಹೋಮಗಳಲ್ಲಿ ಕೆಲವ್ರಿಗೆ ಹೋಗಿ ಪಾಲ್ಗೊಳ್ಳಿಕ್ಕೆ. ವಿಡಿಯೋದಲ್ಲೇ ನೋಡಿ ತಾಯಿಯ ಆಶೀರ್ವಾದ ಪಡೀಲಿ ಅಂತ ಹೇಳ್ಬಿಟ್ಟು ವಿಡಿಯೋನ ಲೆಂತಿಯಾಗಿ ಪೂರ್ತಿಯಾಗಿ ಮಾಡಲಾಗಿದೆ. ಪೂರ್ತಿ ನೋಡಿ ವಿಡಿಯೋನ, ತಾಯಿಯ ಆಶೀರ್ವಾದ ಪಡ್ಕೊಳ್ಳಿ. ನೋಡಿ, ತಾಯಿಗೆ ವಸ್ತ್ರಗಳನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ಅಗ್ನಿಕುಂಡಕ್ಕೆ. ಅದು ಅಗ್ನಿಯ ಮುಖಾಂತರ ದೇವಾನುದೇವತೆಗಳಿಗೆ ಸಮರ್ಪಣೆ ಆಗ್ತದೆ ಅಂತ ನಮ್ಮ ಪುರಾಣದ ನಂಬಿಕೆ. ಅದೇ ರೀತಿಯಾಗಿ ಅಗ್ನಿಗೆ ಎಲ್ಲವನ್ನು ಅರ್ಪಣೆ ಮಾಡ್ತಾರೆ, ಮಾಡಿ ಸಂಪೂರ್ಣಗೊಳಿಸ್ತಾರೆ. ನೋಡಿ, ಪೂರ್ಣಾಹುತಿ ಇವಾಗ ಆಗ್ತಾ ಇದೆ. ಆಗಿದೆ ಈಗ ಪೂರ್ಣಾಹುತಿ. ನೋಡಿ ಯಾವ ರೀತಿ ಅಗ್ನಿದೇವ ಪ್ರಜ್ವಲಿಸ್ತಿದ್ದಾರೆ. ಈಗ ತುಪ್ಪದ ಅಭಿಷೇಕ ಅಗ್ನಿಗೆ ಆಗ್ತಾ ಇದೆ, ಅಗ್ನಿದೇವನಿಗೆ. ನೋಡಿ ಯಾವ ರೀತಿಯಾಗಿ ತುಪ್ಪದ ಅಭಿಷೇಕ ಆಗ್ತಾ ಇದೆ ಭಗವಂತನಿಗೆ. ಇಲ್ಲಿ ಅಗ್ನಿದೇವನಿಗೆ ಈ ರೀತಿ ಅಭಿಷೇಕ ಮಾಡಿದರೆ ಅಲ್ಲಿ ಭಗವಂತನಿಗೆ ಇದು
ಅರ್ಪಣೆ ಆಗ್ತದೆ ಅಂತ ನಂಬಿಕೆ, ಜೊತೆಗೆ ಪುರಾಣದ ಇತಿಹಾಸದ ವಿಚಾರ ಕೂಡ ಹೌದಾಗಿದೆ ಇದು. ಈಗ ಹೋಮ ಮುಕ್ತಾಯಗೊಂಡು ಕಳಶ ದೇವಾಲಯದ ಪ್ರದಕ್ಷಿಣಕ್ಕೆ ಹೊರಡಲು ಸಿದ್ಧ ಆಗ್ತಾ ಇದ್ದಾರೆ ಬಸವಣ್ಣವರ ಜೊತೆಯಲ್ಲಿ. ಏನು ಕಳಶ ಪ್ರತಿಷ್ಠಾಪನೆ ಮಾಡಿದ್ರು ಆ ಕಳಶವನ್ನು ಈಗ ಪ್ರದಕ್ಷಿಣೆಯನ್ನು ಮುಗಿಸಿ ದೇವಾಲಯದ ಒಳಗಡೆ ಗರ್ಭಗುಡಿಗೆ ಪ್ರವೇಶ ಮಾಡ್ತಿದ್ದಾರೆ ಅಮ್ಮನವರು. ಏಕೆಂದರೆ ಈ ಕಳಶದ ಮುಖಾಂತರನೇ ಅಮ್ಮನವರನ್ನು ಆಹ್ವಾನ ಮಾಡಿ ಅಗ್ನಿಕುಂಡದ ಮುಂದೆ ಆಹ್ವಾನ ಮಾಡಿ ಪೂಜಿಸಿ ಅವರನ್ನು ಬೇಡಿಕೊಳ್ಳೋದು. ಅದೇ ರೀತಿ ನೋಡಿ ಅನ್ನ ಎಲ್ಲ ಸಿದ್ಧತೆ ಆಗಿದೆ. ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ಅನ್ನ ಸಂತರ್ಪಣೆ ನಡೀತದೆ. ಅದೇ ರೀತಿ ಇಲ್ಲಿ ಮುತ್ತೈದೆಯರು ಅಮ್ಮನಿಗೆ ಆರತಿ ಸಿದ್ಧತೆ ಮಾಡ್ತಿದ್ದಾರೆ. ಬೆಲ್ಲದ ಆರತಿ, ನಿಂಬೆಹಣ್ಣಿನ ಆರತಿ, ಹೀಗೆ ಹಲವಾರು ರೀತಿಯ ಆರತಿಗಳನ್ನು ಸಿದ್ಧ ಮಾಡ್ತಿದ್ದಾರೆ. ತಾಯಿ ನಮ್ಮ ಸಕಲ ಹಿರಿಯ ಕೋರಿಕೆಗಳನ್ನು ಈಡೇರಿಸಲಿ ಅಂತೇಳಿ ಆರತಿಗಳನ್ನು ಪೂಜಿಸಲಿಕ್ಕೆ, ದೇವರಿಗೆ ಪೂಜಿಸಲಿಕ್ಕೆ ಸಿದ್ಧ ಮಾಡ್ತಾಯಿದ್ದಾರೆ. ಈಗ ನೋಡಿ ಅನ್ನಪ್ರಸಾದ ಪ್ರಾರಂಭ ಆಗಿದೆ. ನೋಡಿ ಬೂಂದಿ, ಪಾಯಸ, ಅವರೆಕಾಳು ಗೊಜ್ಜು, ಅನ್ನ ಸಾಂಬಾರು, ಪುಳಿಯೋಗರೆ, ಐಗ್ರೀವ ಪ್ರಸಾದ, ಮಜ್ಜಿಗೆ, ಹೀಗೆ ಹಲವಾರು ರೀತಿಯ ಅನ್ನಪ್ರಸಾದ ಸಿದ್ಧ ಆಗಿತ್ತು, ಇಲ್ಲಿ ಸಿದ್ಧ ಮಾಡಲಾಗಿತ್ತು. ಈಗ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಿದ್ದಾರೆ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತಷ್ಟು ವಿಡಿಯೋಗಳ ಜೊತೆಯಲ್ಲಿ ತಮ್ಮೆಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಸಂಪೂರ್ಣ ಧನ್ಯವಾದಗಳು.